ಹಾಯ್ ಎಲ್ಲರಿಗೂ. ಇವತ್ತಿನ ಈ ವಿಡಿಯೋದಲ್ಲಿ ನಾವು ದ್ವಿತೀಯ ಪಿ ಯು ಸಿ ಪರೀಕ್ಷೆ ದ್ವಿತೀಯ ಪಿ ಯು ಸಿ ಮೂರನೇ ಪರೀಕ್ಷೆ ಬಗ್ಗೆ ನಾವು ಟೈಮ್ ಟೇಬಲ್ ಬಗ್ಗೆ ಚರ್ಚಿಸೋಣ. ಸೊ ಮೊದಲನೇದಾಗಿ ನೋಡಿ, ಇದು ರಿಲೀಸ್ ಆಗಿದ್ದೆ ಆಫಿಷಿಯಲ್ ವೆಬ್ಸೈಟ್ದಿಂದ, ಕರ್ನಾಟಕ ಬೋರ್ಡ್ದಿಂದ. ಮತ್ತು ಡೇಟ್ ನೋಡ್ಬೋದು ನೀವು. ಡೇಟ್ ಬಂದುಬಿಟ್ಟು 21 ಮೇ 2024. ಸೊ ಜೂನ್ ಜುಲೈ 2024 ದ್ವಿತೀಯ ಪಿ ಯು ಸಿ ಪರೀಕ್ಷೆ 3ರ ಅಂತಿಮ ವೇಳಾಪಟ್ಟಿ. ಈ ಟೈಮ್ ಟೇಬಲ್ ಏನಿದೆ ಇದು ಫೈನಲ್ ಟೈಮ್ ಟೇಬಲ್ ಇದೆ. ಇದರ ನಂತರ ಯಾವುದೇ ಟೈಮ್ ಟೇಬಲ್ ಬರುವುದಿಲ್ಲ. ಇದೇ ಫೈನಲ್ ಟೈಮ್ ಟೇಬಲ್ ಇದೆ. ಇದರ ಅನುಗುಣವಾಗಿ ಏನಪ್ಪ ಅಂದರೆ ನಿಮ್ಮದು ಎಕ್ಸಾಮ್ಗಳು ನಡೆಯಲಿವೆ. ಸೊ ಫಸ್ಟ್ ಎಕ್ಸಾಮ್ ಬಂದುಬಿಟ್ಟು ನೋಡಿ, ಫಸ್ಟ್ ಎಕ್ಸಾಮ್ ಸ್ಟಾರ್ಟ್ ಆಗೋದು 24 ಜೂನ್ 2024ರಿಂದ. 24ನೇ ಜೂನ್ದಿಂದ ಎಕ್ಸಾಮ್ ಸ್ಟಾರ್ಟ್ ಆಗೋದು. ಸೊ ಫಸ್ಟ್ ನೋಡಿ, ಫಸ್ಟ್ ಎಕ್ಸಾಮ್ ಇರೋದು 24 ಜೂನ್ 2024ರಂದು. ಎಕ್ಸಾಮ್ ಕನ್ನಡ ಮತ್ತು ಅರೇಬಿಕ್ ಇದೆ. ವಿಷಯ ಸಂಕೇತ ಅದು ಪೇಪರ್ ಕೋಡ್ ಏನು ನಾವು ಕರಿತೇವೆ ಅದನ್ನು ನೀವು ನೋಡ್ಬೋದು. ಅದು 1 ಮತ್ತು 11 ಇದೆ. ಸೆಕೆಂಡ್ ಎಕ್ಸಾಮ್ 25/6/2024ರಂದು ಇದೆ. ಅಂದರೆ ಯಾವುದೇ ರೀತಿಯ ಗ್ಯಾಪ್ ಇಲ್ಲ. ಇಂಗ್ಲೀಷ್ ಎಕ್ಸಾಮ್ ಇದೆ. ಅದು ವಿಷಯ ಸಂಕೇತ ಬಂದುಬಿಟ್ಟು 2. ಮೂರನೇ ಪರೀಕ್ಷೆ 26/6/2024ರಂದು ಮೂರನೇ ಪರೀಕ್ಷೆ ಇದೆ. ಸೊ ಮೂರನೇ ಪರೀಕ್ಷೆ ಅದು ಯಾವುದಂದರೆ ಸಮಾಜಶಾಸ್ತ್ರ, ಜೀವಶಾಸ್ತ್ರ, ಭೂಗರ್ಭಶಾಸ್ತ್ರ, ವಿದ್ಯುನ್ಮಾನಶಾಸ್ತ್ರ, ಗಣಿತಶಾಸ್ತ್ರ 26ರಂದು ನಡೆಯಲಿವೆ. ಅದೇ ರೀತಿ ನೀವು ವಿಷಯ ಸಂಕೇತ ಅದರ ಪೇಪರ್ ಕೋಡ್ ಏನು ನಾವು ಕರಿತೇವೆ ಅದು ನೀವು ಅದರ ಮುಂದೆ ನೋಡಬಹುದು. ನಾಲ್ಕನೇ ಪರೀಕ್ಷೆ 27/6/2024 ಜೂನ್ 27ರಂದು ನಾಲ್ಕನೇ ಪರೀಕ್ಷೆ ಇದೆ. ಯಾವುದೇ ರೀತಿಯ ಗ್ಯಾಪ್ ಇಲ್ಲ. ಅದು 27ರಂದು ಐಚ್ಛಿಕ ಕನ್ನಡ ಮತ್ತು ಲೆಕ್ಕಶಾಸ್ತ್ರ ಅಂದ್ರೆ ಅಕೌಂಟೆನ್ಸಿ ನಾವು ಕರಿತೇವೆ. ಆ ಎಕ್ಸಾಮ್ಗಳು 27 ಜೂನ್ ರಂದು ನಡೆಯಲಿವೆ. ಅದೇ ರೀತಿ 28/6/2024 28 ಜೂನ್ 2024ರಂದು ಅರ್ಥಶಾಸ್ತ್ರ, ರಸಾಯನಶಾಸ್ತ್ರ ಪರೀಕ್ಷೆಗಳು ನಡೆಯಲಿವೆ. ಅದೇ ರೀತಿ 29 ಜೂನ್ 2024ರಂದು ಇತಿಹಾಸ, ಹಿಸ್ಟ್ರಿ, ಭೌತಶಾಸ್ತ್ರ ಎಕ್ಸಾಮ್ಗಳು ನಡೆಯಲಿವೆ. ಆಮೇಲೆ ಇಲ್ಲಿ ಒಂದೇ ದಿನ ನಿಮಗೆ ಗ್ಯಾಪನ್ನು ನೀಡಲಾಗಿದೆ, ಹಾಲಿಡೇ ನೀಡಲಾಗಿದೆ. 30 ಜೂನ್ 2024ರಂದು ಅದು ಆ ದಿನ ಸಂಡೇ ಇರುವುದರಿಂದ. ಆಮೇಲೆ ಮತ್ತೆ ಎಕ್ಸಾಮ್ಸ್ಗಳು ಕಂಟಿನ್ಯೂಸ್ ಬೇಸ್ ಮೇಲೆ ಎಕ್ಸಾಮ್ಗಳು ಇಟ್ಟಿದ್ದಾರೆ. ನೆಕ್ಸ್ಟ್ ಎಕ್ಸಾಮ್ ಬಂದುಬಿಟ್ಟು ಜುಲೈ 1, 2024 ಗೃಹ ವಿಜ್ಞಾನ, ರಾಜ್ಯಶಾಸ್ತ್ರ, ಸಂಖ್ಯಾಶಾಸ್ತ್ರ. ನೀವು ವರ್ಸನ್ ಕೋಡನ್ನು ಕೂಡ ನೋಡ್ಬೋದು. ಅದರ ಮುಂದೆ ಪೇಪರ್ ಕೋಡ್ ಕೂಡ ನೀವು ಅದರ ಮುಂದೆ ನೋಡಬಹುದು. ಮತ್ತು ಅದೇ ರೀತಿ ಮುಂದಿನ ಪರೀಕ್ಷೆ ಜುಲೈ 2, 2024ರಂದು ನಡೆಯಲಿದೆ. ಅದು ಯಾವುದಂದರೆ ಎಕ್ಸಾಮ್ಸ್ ತರ್ಕಶಾಸ್ತ್ರ, ವ್ಯವಹಾರ ಅಧ್ಯಯನ, ಬಿಸ್ನೆಸ್ ಸ್ಟಡೀಸ್ ಪರೀಕ್ಷೆ, ಗಣಿತ, ಮ್ಯಾಥಮೆಟಿಕ್ಸ್, ಶಿಕ್ಷಣ ಶಾಸ್ತ್ರ. ಈ ಪರೀಕ್ಷೆಗಳು ಜುಲೈ 2ರಂದು ನಡೆಯಲಿವೆ. ಅದೇ ರೀತಿ ಜುಲೈ 3ರಂದು ಭೂಗೋಳಶಾಸ್ತ್ರ, ಮನಶಾಸ್ತ್ರ, ಮೂಲ ಗಣಿತ ಇವು ಜುಲೈ 3ರಂದು ಪರೀಕ್ಷೆಗಳು ನಡೆಯಲಿವೆ. ಅದೇ ರೀತಿ ಜುಲೈ 4, 2024ರಂದು ಹಿಂದಿ ಪರೀಕ್ಷೆ ಇರಲಿದೆ. ಅದೇ ರೀತಿ ಕೊನೆಯ ಪರೀಕ್ಷೆ ಲಾಸ್ಟ್ ಎಕ್ಸಾಮ್ ಇರೋದು ಜುಲೈ 5ರಿಂದ. ಜುಲೈ 5, 2024ಕ್ಕೆ ಲಾಸ್ಟ್ ಎಕ್ಸಾಮ್ ಇರುತ್ತೆ. ತಮಿಳು, ತೆಲುಗು, ಮಲಯಾಳಂ, ಮರಾಠಿ, ಉರ್ದು, ಸಂಸ್ಕೃತ್ ಮತ್ತು ಫ್ರೆಂಚ್. ಮತ್ತು ಅದೇ ರೀತಿ ಹಿಂದೂಸ್ತಾನಿ ಸಂಗೀತ, ಮಾಹಿತಿ ತಂತ್ರಜ್ಞಾನ, ರಿಟೇಲ್, ಆಟೋಮೊಬೈಲ್, ಬ್ಯೂಟಿ ಆ್ಯಂಡ್ ವೆಲ್ನೆಸ್ ಈ ಎಕ್ಸಾಮುಗಳು ಕೂಡ ಇರುತ್ತೆ. ಸೊ ಫ್ರೆಂಡ್ಸ್, ಓವರಾಲ್ ನಾವು ಇವತ್ತಿನ ದಿನದಿಂದ ಎಕ್ಸಾಮ್ ಸ್ಟಾರ್ಟ್ ಆಗೋ ಮಟ್ಟ ನಾವು ಡೇಸ್ ಕೌಂಟ್ ಮಾಡಿದ್ರೆ, ಅಂದರೆ ಇವತ್ತು ಡೇಟ್ ಇರೋದು 21 ಮೇ 2024, 21 ಮೇ 2024 ಡೇಟ್ ಇದೆ ಇವತ್ತಿನಿಂದ ಎಕ್ಸಾಮ್ ಸ್ಟಾರ್ಟ್ ಆಗೋದು 24th ಜೂನ್ದಿಂದ. ಸೊ ಅಲ್ಲಿ ಮಟ್ಟ ನಾವು ಡೇಸ್ ಕೌಂಟ್ ಮಾಡಿದ್ರೆ ಅದು
1 ಮಂತ್ 4 ಡೇಸ್ ಆಗಿ ಬರ್ತಾ ಇದೆ. 1 ತಿಂಗಳು 4 ದಿನಗಳು. ಸೊ ಎಕ್ಸಾಮ್ ಸ್ಟಾರ್ಟ್ ಆಗೋದು 24th ಆಫ್ ಜೂನ್. ಸೊ ಓವರಾಲ್ ಆಗಿ ಹೇಳ್ಬೋದು ಅಂದರೆ ನಿಮಗೆ 1 ತಿಂಗಳು 4 ದಿನಗಳ ಟೈಮ್ ಇದೆ, ಅವಕಾಶ ಇದೆ. ಅದರಲ್ಲಿ ನೀವು ಪ್ರಿಪೇರ್ ಮಾಡಿರಿ, ನಿಮ್ಮದು ರಿಸಲ್ಟ್ ಚೆನ್ನಾಗಿ ಬರ್ತದೆ. ಅಂದರೆ ಇದು ಯಾಕಂದರೆ ಅವರು ಎಕ್ಸಾಮ್ದಲ್ಲಿ ಯಾವುದೇ ರೀತಿ ಒಂದು ದಿನಗಳು ಕೂಡ ಅವರು ಗ್ಯಾಪ್ ಕೊಟ್ಟಿಲ್ಲ ಎಕ್ಸಾಮ್ಗೆ. ಸೊ ಅದಕ್ಕಾಗಿ ಈ ಏನು 1 ತಿಂಗಳ ಇದೆ ಇದರಲ್ಲಿ ನೀವು ಚೆನ್ನಾಗಿ ಎಕ್ಸಾಮ್ಸ್ ಪ್ರಿಪರೇಷನ್ ಮಾಡಿರಿ. ಪಾಸಿಂಗ್ ಪ್ಯಾಕೇಜ್ ಏನಿದೆ ಅದು ರೆಫರ್ ಮಾಡಿರಿ. ಮತ್ತು ನನ್ನ ಕಡೆ ಏನಾದರೂ ನಿಮಗೆ ಬೇಕಿದ್ದರೆ ಪಾಸಿಂಗ್ ಪ್ಯಾಕೇಜ್ ಅದು ನನ್ನ ಕಡೆ ಇದೆ. ಏನಾದರೂ ನಿಮಗೆ ಸ್ಟಡಿ ಮಟೀರಿಯಲ್ ಬೇಕಿದ್ದರೆ, ಎಲ್ಲ ಸಬ್ಜೆಕ್ಟ್ ಸ್ಟಡಿ ಮಟೀರಿಯಲ್ ಬೇಕಿದ್ರೆ ನೀವು ನನಗೆ ಕಮೆಂಟ್ ಮಾಡಬಹುದು. ಸೊ ಐ ವಿಶ್ ಯು ಆಲ್ ದ ಬೆಸ್ಟ್ ಫಾರ್ ಯುವರ್ ಎಕ್ಸಾಮ್.